90s ಕಿಡ್ಸ್ ಲೈಫ್ ಅಲ್ಲಿ ಸೆಟಲ್ ಆಗ್ಬೇಕು ಅಂತ ಹೇಳಿ 2026ಕ್ಕೆ ಕಾಲಿಟ್ರು ಕೆಲವೊಬ್ರು ಜೀವನದಲ್ಲಿ ಆಗ್ತಾ ಇರೋ ರಿಯಾಲಿಟಿ ಏನು, ಜಾಬ್ ಸಲುವಾಗಿ ಲಕ್ಷಾಂತರ ಸ್ಟೂಡೆಂಟ್ಸ್ ಗಳ ಸ್ಟ್ರಗಲ್ ಏನು, PG ರೆಂಟ್ ಆಗ್ಲಿ ಫುಡ್ ಪ್ರೈಸ್ ಆಗ್ಲಿ ಕರೆಂಟ್ ಸಿಚುವೇಶನ್ ನಲ್ಲಿ ಬದುಕೋದು ಇಟ್ ಸೆಲ್ಫ್ ಚಾಲೆಂಜ್. ಬೆಂಗಳೂರಲ್ಲಿ ಪ್ರೈವೇಟ್ ಜಾಬ್ ಸಿಗೋದ್ ಕಷ್ಟ ಆಗಿದೆ, ಇನ್ನು ಗೌರ್ಮೆಂಟ್ ವಿಚಾರಕ್ಕೆ ಬಂದ್ರೆ ಸುದ್ದಿನೇ ಇಲ್ಲ. ಈ ಬೆಂಗಳೂರಿನ ಬದುಕು ಅನ್ನೋ ಒಂದು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರೋರು ಎಷ್ಟು ಜನ ಅಂಡ್ ಆ ಒಂದು ಟ್ರಾಫಿಕ್ ಇಂದ ಎಸ್ಕೇಪ್ ಆಗಿ ಬದುಕು ಕಟ್ಕೊಂಡಿರೋರು ಎಷ್ಟು ಜನ. ಇದು ಫೇಲ್ಯೂರ್ ಅಲ್ಲ, 90s ಕಿಡ್ಸ್ ಪಡ್ತಾ ಇರೋ ಒಂದು ಸ್ಟ್ರಗಲ್ ನ ಸ್ಟೋರಿ. ಸದ್ಯದ ಪರಿಸ್ಥಿತಿಯಲ್ಲಿ ಕೆಲವೊಂದಿಷ್ಟು 90s ಕಿಡ್ಸ್ ನ ರಿಯಾಲಿಟಿ ಏನು ಅನ್ನೋದು ನಾನು ನಿಮ್ ಮುಂದೆ ಹೇಳ್ತೀನಿ. ವೆಲ್ಕಮ್ ಟು ರಿಯಾಲಿಟಿ ಲೋಕ, ನಾನು ನಿಮ್ ಲೋಹಿತ್. ಸೊ ಎಷ್ಟೋ ಜನ ಸ್ಟೂಡೆಂಟ್ಸ್ ಪ್ರೈವೇಟ್ ಜಾಬಿಗೆ ಅಂತ ಹೇಳಿ ಬೆಂಗಳೂರಿಗೆ ಬಂದಿರ್ತಾರ. ಸದ್ಯಕ್ಕೆ ಈ ಸಿಚುವೇಶನ್ ನಲ್ಲಿ ಸ್ಟೂಡೆಂಟ್ಸ್ ಗಳು ಫೇಸ್ ಮಾಡ್ತಾ ಇರೋ ಇಶ್ಯೂಸ್ ಏನು? ಮೊದಲನೇದಾಗಿ ಕಾಂಪಿಟೇಷನ್ ವರ್ಸಸ್ ಜಾಬ್ ಆಪರ್ಚುನಿಟಿ. ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷಕ್ಕೆ ಸರಿಸುಮಾರು 3 ಲಕ್ಷ ಗ್ರಾಜುಯೇಟ್ಸ್ ಔಟ್ಪುಟ್ ಆಗ್ತಾರ. ಇದನ್ನ ಕಾಯ ಸೇತು ಅನ್ನೋ ಒಂದು ಪೋರ್ಟಲ್ ಇಂಟ್ರೊಡ್ಯೂಸ್ ಮಾಡಿರುತ್ತಾ. ಇದು ಒಂದು ಜಾಬ್ ಅಸಿಸ್ಟೆಂಟ್ ಪ್ಲಾಟ್ಫಾರ್ಮ್. ಗ್ರಾಜುಯೇಟ್ಸ್ ಗೆ ಜಾಬ್ ಇನ್ಫಾರ್ಮೇಶನ್ ಆಗಿರ್ಲಿ, ಕಂಪನಿಯವ್ರ ಜೊತೆ ಕನೆಕ್ಟ್ ಆಗುವಂತ ಒಂದು ಅವಕಾಶನ ಈ ಪ್ಲಾಟ್ಫಾರ್ಮ್ ಮಾಡ್ಕೊಡುತ್ತೆ. ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷಕ್ಕೆ 3 ಲಕ್ಷ ಗ್ರಾಜುಯೇಟ್ಸ್ ಔಟ್ಪುಟ್ ಆಗ್ತಿದ್ದಾರೆ ಅಂತಂದ್ರ ಅವರಿಗೆಲ್ಲ ಜಾಬ್ಸ್ ಇದೆನಾ ಅಂತ ಕೇಳಿದ್ರೆ ನನ್ನ ಉತ್ತರ ಡೈರೆಕ್ಟ್ ಆಗಿ ನಾನು ನೋ ಅಂತ ಹೇಳ್ತೀನಿ. ಇದಕ್ಕೆ ರೀಸನ್ ಏನು ಅನ್ನೋದನ್ನ ವಿಡಿಯೋ ಕೊನೆಯಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಅಂಡ್ ಎರಡನೇದು AI ಇಂದ ಜಾಬ್ ಇಶ್ಯೂಸ್ ಆಗ್ತಿರೋದು. ಮೊದಲಿಗೆ AI ನ ಟೀಮ್ ಮೇಟ್ ಅಂತ ಹೇಳಿ ಕರೀತಾ ಇದ್ರು, ನಂತರ ಅದೇ AI ಕಾರಣದಿಂದ ಎಷ್ಟೋ ಎಂಪ್ಲಾಯ್ಸ್ ಗಳನ್ನ ಲೇ ಆಫ್ ಮಾಡಿದಾರ. ಆ ಕಂಪನಿಲಿ ವರ್ಕ್ ಮಾಡ್ತಾ ಇರೋ ಎಷ್ಟೋ ಎಂಪ್ಲಾಯ್ಸ್ ಜಾಬ್ ಹುಡುಕೋ ಪರಿಸ್ಥಿತಿಗೆ ಬಂದಿದಾರ. ಈ ಹಿಂದೆ ಅಮೆರಿಕಾದಲ್ಲಿ ಎಂಟ್ರಿ ಲೆವೆಲ್ ಜಾಬ್ ಸಿಗ್ತಾ ಇತ್ತು, ಆದ್ರೆ ಕರೆಂಟ್ ಸಿಚುವೇಶನ್ ಅಲ್ಲಿ ಆ ಎಂಟ್ರಿ ಲೆವೆಲ್ ಜಾಬ್ಸ್ ನ AI ಮಾಡ್ತಾ ಇದೆ. ಸ್ಟೂಡೆಂಟ್ಸ್ ಔಟ್ಪುಟ್ ಆಗಿದ ತಕ್ಷಣನೇ ಒಂದು ಬೇಸಿಕ್ ರೋಲ್ ಸಿಗ್ತಾ ಇತ್ತು, ಅಲ್ಲಿಂದ ಅವರು ಕಲಿತಿದ್ರು. ಆದ್ರೆ ಇವಾಗ AI ಇಂದ ಅದು ಸ್ಟಾಪ್ ಆಗಿದೆ. ಕಂಪನೀಸ್ ಏನ್ ಮಾಡ್ತಿದಾರ ಅಂತಂದ್ರೆ ಕಡಿಮೆ ಜನನ ಹೈರ್ ಮಾಡ್ತಿದಾರ, AI ನಾಲೆಡ್ಜ್ ಅಂಡ್ ಎಂಪ್ಲಾಯ್ ನ ಕಂಬೈನ್ ಮಾಡಿ ಹೈರ್ ಮಾಡ್ತಿದಾರ. ಸದ್ಯದ ಪರಿಸ್ಥಿತಿಯಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ ಗಳು PG ಇರ್ತಾರ. ಆ PG ಇರುವಂತ ಒಂದು ಸ್ಟೂಡೆಂಟ್ಸ್ ಗಳಿಗೆ ಊಟದ್ದು ಸಮಸ್ಯೆ ಆಗಿದೆ ಬಿಕಾಸ್ ಆಫ್ ಸಿಲಿಂಡರ್. LPG ಶಾರ್ಟೇಜ್ ಇರೋ ಒಂದು ರೀಸನ್ ಗೆ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂತ ಅಂದ್ರೂ ಹೋಟೆಲ್ ಅಲ್ಲೂ ಕೂಡ ಸಿಲಿಂಡರ್ ಇಲ್ಲದೆ ಇರೋ ಒಂದು ಕಾರಣಕ್ಕೆ ಕ್ಲೋಸ್ ಮಾಡಿದಾರ. ಜಾಬ್ ಸಲುವಾಗಿ ಬೆಂಗಳೂರಿಗೆ ಬಂದಿರೋರು ಇವಾಗ ಊಟಕ್ಕೂ ಪರದಾಡ್ತಾ ಇದಾರ. ಇದಕ್ಕೆಲ್ಲ ರೀಸನ್ ಸಿಲಿಂಡರ್ ಸಿಗ್ತಿಲ್ಲ ಅಂತ ಹೇಳಿ ಹೇಳ್ತಿದಾರ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಆದ್ರೂ ಯಾರು? ಸ್ಟೂಡೆಂಟ್ಸಾ, ಗೌರ್ಮೆಂಟ್, ಸಿಸ್ಟಮ್? ಆದ್ರೆ ಅನುಭವಿಸ್ತಾ ಇರೋರು ಸ್ಟೂಡೆಂಟ್ಸ್ ಗಳು. ನೆಕ್ಸ್ಟ್ ಇಶ್ಯೂ, ಮೆಟ್ರೋ ಚಾರ್ಜ್ ಹೈಕ್ ಮಾಡಿದಾರ, ಸ್ಟೂಡೆಂಟ್ಸ್ ಗೆ ಬರ್ಡನ್ ಆಗ್ತಿದೆ. ಫೆಬ್ರವರಿ 9ನೇ ತಾರೀಕು ಮೆಟ್ರೋ ಚಾರ್ಜ್ ನ 5% ಹೈಕ್ ಮಾಡಿದಾರ. PG ರೆಂಟ್, ಫುಡ್, ಇವಾಗ ಮೆಟ್ರೋ. ಸ್ಟೂಡೆಂಟ್ಸ್ ಗಳು ಬೆಂಗಳೂರಲ್ಲಿ ಬದುಕೋದ್ ಕಷ್ಟ ಆಗಿತ್ತು. ಜಾಬ್ ಇಲ್ಲ, ಆದ್ರೆ ಎಕ್ಸ್ಪೆನ್ಸಸ್ ಮಾತ್ರ ಜಾಸ್ತಿ ಐತಿ. ಬೆಂಗಳೂರು ಲೈಫ್ ನ ಬಜೆಟ್ ಕಂಟ್ರೋಲ್ ಮಾಡಕ್ಕಾಗತ್ತಾ? ಹಾಗಿದ್ರೆ ಬೆಂಗಳೂರಲ್ಲಿ ಒಬ್ಬ ಸ್ಟೂಡೆಂಟ್ ನ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟು ಅಂತ ಹೇಳಿ ನೋಡೋಣ. PG ರೆಂಟ್ 7000, ಟ್ರಾವೆಲ್ 2000, ರೀಚಾರ್ಜ್ 350 rupees, ಎಕ್ಸ್ಟ್ರಾ ಫುಡ್ ಔಟ್ ಸೈಡ್ ತಿನ್ನೋದಕ್ಕೆ 2000 ರೂಪಾಯಿ, ಪರ್ಸನಲ್ ಕೇರ್ ಅಂದ್ರೆ ಶಾಂಪೂ, ಸೋಪ್ ಆಗಿರ್ಲಿ ಇದಕ್ಕೆಲ್ಲ 500 rupees, ಮೆಡಿಕಲ್ ಎಮರ್ಜೆನ್ಸಿಗೆ 500 rupees, ಅದರ್ ಎಕ್ಸ್ಪೆನ್ಸಸ್ 1000 ರೂಪಾಯಿ ಅಂತೇಳಿ ಅನ್ಕೋಣ. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಸರಿ ಸುಮಾರು ಒಬ್ಬ ಸ್ಟೂಡೆಂಟಿಗೆ ತಿಂಗಳಿಗೆ ಬರೋದು 12 ರಿಂದ 13 ಸಾವಿರ ರೂಪಾಯಿ ಖರ್ಚು. ಬೆಂಗಳೂರಲ್ಲಿ ಒಂದು ಬೇಸಿಕ್ ಲೈಫ್ ಲೀಡ್ ಮಾಡೋಕ್ಕೆ 12 ರಿಂದ 13 ಸಾವಿರ ದುಡ್ಡು ಬೇಕು, ಅದು ಜಾಬ್ ಇಲ್ದೇನೆ. ಇವಾಗ ಗೌರ್ಮೆಂಟ್ ಸೆಕ್ಟರ್ ಓದ್ತಾ ಇರೋ ಆಸ್ಪಿರೆಂಟ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದು ಕಾಂಪಿಟೇಷನ್. ನಿಮಗೆಲ್ಲ ಗೊತ್ತಿರೋಂಗೆ ಧಾರವಾಡದಲ್ಲಿ ಪದೇ ಪದೇ ಹೋರಾಟ ಮಾಡಿದ್ರು ಸ್ಟಿಲ್ ಒಂದು ಕನ್ಫರ್ಮೇಶನ್ ಇಲ್ಲದೆ ಸ್ಟೂಡೆಂಟ್ಸ್ ಗಳು ಸ್ಟ್ರಗಲ್ ಪಡ್ತಿದ್ದಾರೆ. ಪ್ರತಿ ವರ್ಷ ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಿದಾರ. ಫಾರ್ ಎಕ್ಸಾಂಪಲ್ 100 ಪೋಸ್ಟ್ ಏನಾದ್ರೂ ಕನ್ಫರ್ಮ್ ಮಾಡಿದಾರ ಅಂತ ಅಂದ್ರೆ ಆ 100 ಪೋಸ್ಟಿಗೆ ಎಷ್ಟು ಅಪ್ಲಿಕೇಶನ್ಸ್ ಬರ್ತಾವ ಅಂತೇಳಿ ನೀವು ಯೋಚನೆ ಮಾಡಿ. ನೋಟಿಫಿಕೇಶನ್ ಡಿಲೇ ಮಾಡ್ತಾ ಇರೋದು, ಅಧಿಸೂಚನೆ ಬಂದ್ರೂ ಎಕ್ಸಾಮ್ ಡೇಟ್ ನ ಕನ್ಫರ್ಮ್ ಮಾಡದೇ ಇರೋದು, ಈ ರೀಸನ್ ಗೆ ಎಷ್ಟೋ ಸ್ಟೂಡೆಂಟ್ಸ್ ಗಳಿಗೆ ಫಿನಾನ್ಷಿಯಲ್ ಪ್ರೆಷರ್ ಆಗ್ತಿದೆ. ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಆಗಿದೆ ಅಂಡ್ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಿದೆ. ಈ ಸ್ಟೂಡೆಂಟ್ಸ್ ಗಳಿಗೆ ಫ್ಯಾಮಿಲಿ ಅಂಡ್ ರಿಲೇಟಿವ್ಸ್ ಗಳ ಪ್ರೆಷರ್. ಹಳ್ಳಿಯಲ್ಲಿರೋ ಪೇರೆಂಟ್ಸ್ ಮಕ್ಕಳಿಗೆ ಯಾವಾಗ ಜಾಬ್ ಆಗುತ್ತಾ ಅಂತ ಕೇಳಿದ್ರೆ ಉತ್ತರ ಕೊಡಕ್ ಆಗದೆ ಇರೋ ಅವನಿಗೆ ಗೊತ್ತಿರುತ್ತೆ ಆ ಪ್ರೆಷರ್ ಹೆಂಗಿರುತ್ತೆ ಅಂತ ಹೇಳಿ. ದಿನೇ ದಿನೇ ಆಸ್ಪಿರೆಂಟ್ಸ್ ಗಳ ಏಜ್ ಜಾಸ್ತಿ ಆಗ್ತಾ ಇರೋದು. ಆಸೆ ಇಟ್ಕೊಂಡಿರೋ ಲಕ್ಷಾಂತರ ಜನ ಇವತ್ತು ಬೀದಿಗಿಳಿಯೋ ಪರಿಸ್ಥಿತಿಗೆ ಬಂದಿದೆ. ಈ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಆಸ್ಪಿರೆಂಟ್ಸ್ ಗಳು ಈ ಒಂದು ಇಶ್ಯೂನ ಫೇಸ್ ಮಾಡ್ತಾ ಇದೀರಿ ಅಂತಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಯುವ ನಿಧಿ ಯೋಜನೆ ಅಂತೇಳಿ ಕೊಟ್ಟಿದಾರ. ಎಷ್ಟೋ ಸ್ಟೂಡೆಂಟ್ಸ್ ಗಳು ಜಾಬ್ ಕಾಲ್ಫಾರ್ಮ್ ಮಾಡ್ರಿ ಅಂತೇಳಿ ಬೀದಿಗಿಳಿದು ಹೋರಾಟ ಮಾಡಿದ್ರು ನಮ್ಮ ರಾಜ್ಯ ಸರ್ಕಾರದವರು ಈ ಒಂದು ಮಾತನ್ನ ಹೇಳ್ತಾರೆ ಕೇಳಿ. 3000 ಕೋಟಿ ರೂಪಾಯಿ 3000 ರೂಪಾಯಿ ಕೊಡ್ತೀವಿ ಡಿಗ್ರಿ ಹೋಲ್ಡರ್ಸ್ಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1500 ರೂಪಾಯಿ ಕೊಡ್ತೀವಿ. ಯಾರು ರಿಜಿಸ್ಟರ್ ಮಾಡ್ಕೊತಾರೆ ಅವ್ರಿಗೆಲ್ರಿಗೂ ಕೊಡ್ತೀವಿ. ಆದರೆ 2 ವರ್ಷದವ್ರಿಗೆ ಮಾತ್ರ. 2 ವರ್ಷದಲ್ಲಿ ಅವ್ರು ಕೆಲಸ ತಗೊಂಡ್ರೆ ಯಾರು ಕೆಲಸ ಸಿಗುತ್ತೆ ಅವ್ರಿಗೆ ತಗೊಂಡು ಹಾಕ್ತೀವಿ. ಸೊ ಇದು ಯುವ ನಿಧಿ ಪ್ರೋಗ್ರಾಮ್.
ಈ ಯುವ ನಿಧಿ ಯೋಜನೆಯ ಒಂದು ರಿಯಾಲಿಟಿ ಏನು ಅಂತಂದ್ರೆ, ನಮ್ಮ ರಾಜ್ಯ ಸರ್ಕಾರ ಏನ್ ಪ್ರೈಸ್ ಜಾಸ್ತಿ ಮಾಡಿದೆನೋ ಆ ಒಂದು ಬೇಸಿಸ್ ಮೇಲೆ ಹೇಳ್ತಾ ಇದೀನಿ. ಒಬ್ಬ ಸ್ಟೂಡೆಂಟ್ ತನ್ನ ಬೇಸಿಕ್ ಲೈಫ್ ಸ್ಟೈಲ್ ನ ಲೀಡ್ ಮಾಡಬೇಕು ಅಂತಂದ್ರೆ 12,000-13,000 ಬೇಕು. ಅದೇ ಗೌರ್ಮೆಂಟ್ ಎಕ್ಸಾಮಿಗೆ ಅಂತೇಳಿ ಓದ್ತಾ ಇರೋ ಎಷ್ಟೋ ಆಸ್ಪಿರೆಂಟ್ಸ್ ಗಳಿಗೆ ಮಿನಿಮಮ್ ಏನಿಲ್ಲ ಅಂದ್ರೂ 6,000-7,000 ದುಡ್ಡು ಬೇಕು. ಈ ರಾಜ್ಯ ಸರ್ಕಾರದವರು ಯುವ ನಿಧಿ ಯೋಜನೆ ಅಂತಂದ ಹೇಳಿ ಡಿಗ್ರಿ ಮುಗಿಸಿದವರಿಗೆ 3,000 ಕೊಡ್ತಿದ್ದಾರೆ ಅಂಡ್ ಡಿಪ್ಲೊಮಾ ಮುಗಿಸಿದವರಿಗೆ 1,500 ರೂಪಾಯಿನ ಕೊಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿ ಒಬ್ಬ ಸ್ಟೂಡೆಂಟ್ ಕಂಪನಿಗೆ ಇಂಟರ್ವ್ಯೂ ಕೊಡಬೇಕು ಅಂತೇಳಿ ಮೆಟ್ರೋ ಹೋದ್ರೆ ನೀವು ಕೊಡ್ತಾ ಇರೋ ಒಂದು 3,000 ಯುವ ನಿಧಿ ಯೋಜನೆ ಅಂತ ಏನ್ ಹೇಳ್ತಾ ಇದೀರೋ ಅದು ಸಾಕಾಗಲ್ಲ. ಈ ರಾಜ್ಯ ಸರ್ಕಾರದವರು ಇನ್ನೂ ಒಂದು ಯೋಜನೆಯನ್ನ ಕೊಡ್ತಿದಾರ, ಅದರ ರಿಯಾಲಿಟಿ ಏನು ಅಂತ ಹೇಳ್ತೀನಿ. ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಕೊಡೋ ಯೋಜನೆ. ಈ ಒಂದು ಯೋಜನೆಗೆ 2.88 crores ನ ಖರ್ಚು ಮಾಡಿದ್ದಾರೆ. ಸೊ ಈ ಒಂದು ಯೋಜನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ರೀಸನ್ ಏನೇ ಇರಲಿ, ಆದ್ರೆ ಪ್ರಿಯಾರಿಟಿ ಯಾರಿಗೆ ಕೊಡ್ತಾ ಇದೀರಿ? ಒಂದು ನಾಯಿಗೆ ನಮ್ಮ ರಾಜ್ಯ ಸರ್ಕಾರದವರು ಖರ್ಚು ಮಾಡ್ತಾ ಇರೋ ದುಡ್ಡು 22 ರೂಪಾಯಿ. ನಾನು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಪೋರ್ಟಲ್ ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಶಾಲಾ ಮಕ್ಕಳಿಗೆ ಒಂದು ವಿದ್ಯಾರ್ಥಿಗೆ 6.18 ರೂಪೀಸ್ ಖರ್ಚು ಮಾಡ್ತಾ ಇದ್ದಾರೆ. ಸರ್ಕಾರ ಒಂದು ಬೀದಿ ನಾಯಿಗೆ ಒಂದು ದಿನಕ್ಕೆ 22 ರೂಪಾಯಿ ಖರ್ಚು ಮಾಡ್ತಿದೆ. ಅದೇ ಶಾಲಾ ಮಕ್ಕಳಿಗೆ ಒಂದು ವಿದ್ಯಾರ್ಥಿಗೆ 6 ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಇದು ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇರೋ ಪ್ರಿಯಾರಿಟಿ. ಈ ಒಂದು ಪರಿಸ್ಥಿತಿ ಬರಬೇಕು ಅಂತಂದ್ರೆ ಸರ್ಕಾರ ಅಷ್ಟೇ ಅಲ್ಲ, 90s ಕಿಡ್ಸ್ ಓದ್ಬೇಕಾದ್ರೆ ಎ ಅನ್ನೋ ಒಂದು ಸಬ್ಜೆಕ್ಟ್ ಇದ್ದಿಲ್ಲ. ಇವಾಗ ಆ ಒಂದು ಎ ಇಂದ ಭಯ ಪಡ್ತಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದವರು ಇವಾಗ ಎ ಸಬ್ಜೆಕ್ಟ್ ಕಡ್ಡಾಯ ಅಂತ ಹೇಳಿ ಏನ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇಲ್ಲಿಂದ ಓದ್ತಾ ಇರೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳು ಜಾಬ್ ಸೇಫ್ ಇರುತ್ತೆ. ಆದ್ರೆ 90s ಕಿಡ್ಸ್ ಗಳಿಗೆ ಎಐ ಬಗ್ಗೆ ನಾಲೆಡ್ಜ್ ಇಲ್ಲ. ಅದಕ್ಕೆ ಇದರ ಅರ್ಥ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ. ಪ್ರಾಕ್ಟಿಕಲ್ ನಾಲೆಡ್ಜ್ ಏನ್ ಬೇಕು ಅನ್ನೋದು ಸ್ಟೂಡೆಂಟ್ಸ್ ಗಳಿಗೆ ಅಷ್ಟು ಗೊತ್ತಿಲ್ಲ. ಒಂದು ಕಂಪನಿಯಲ್ಲಿ ಜಾಬ್ ತಗೋಬೇಕು ಅಂತಂದ್ರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕು. ಇವಾಗ ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಅಂತ ಹೇಳಿ ನಡೀತಾ ಇದೆ. ಎಲ್ಲರ ಕಾನ್ಸಂಟ್ರೇಷನ್ ದಾವಣಗೆರೆ ಕಡೆ ಇದೆ. ದಾವಣಗೆರೆಯಲ್ಲಿ ಗೌರ್ಮೆಂಟ್ ಜಾಬಿಗೆ ಓದ್ತಾ ಇರೋ ಎಷ್ಟೋ ಸ್ಟೂಡೆಂಟ್ಸ್ ಗಳಿಗೆ ನಾನು ಹೇಳೋದು ಒಂದು ಮಾತು, ಫಸ್ಟ್ ನಿಮ್ಮ ಬೇಡಿಕೆನ ಮುಂದೆ ಇಡ್ರಿ. ನಿಮ್ಮ ಒಂದು ವೋಟ್ ನಿಮ್ಮ ಜೀವನನ ಏನಾದ್ರೂ ಮಾಡಬಹುದು. ವೋಟ್ ಹಾಕೋದಕ್ಕಿಂತ ಮುಂಚೆ 10 ಸಾರಿ ಯೋಚನೆ ಮಾಡ್ರಿ, ಒಳ್ಳೆ ಅಭ್ಯರ್ಥಿನ ಗೆಲ್ಲಿಸ್ರಿ. ನಮ್ಮ ರಾಜ್ಯ ಸರ್ಕಾರ ಲಕ್ಷಾಂತರ ಸ್ಟೂಡೆಂಟ್ಸ್ ಗಳಿಗೆ ಅವ್ರ ಜೀವನ ಮತ್ತೆ ಅವ್ರ ಕನಸು ಬೀದಿಗಿಳಿದು ಹೋರಾಟ ಮಾಡೋ ಸ್ಥಿತಿಗೆ ತಗೊಂಡ್ಬಂದಿಟ್ಟಾರ. ನಿಮ್ಮ ವೋಟು ನಿಮ್ಮ ಭವಿಷ್ಯ. ಯೋಚನೆ ಮಾಡಿ ವೋಟ್ ಮಾಡ್ರಿ ಅಂತಂದೇಳಿ ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಿಮ್ಮ ಒಂದು ವೋಟಿಂದಾನೆ. ನೋಡ್ರಿ, ಇದು ನಮ್ಮ ರಾಜ್ಯ ಸರ್ಕಾರದಿಂದ 90s ಕಿಡ್ಸ್ ಕಷ್ಟ ಪಡ್ತಾ ಇರೋ ಒಂದು ರಿಯಾಲಿಟಿ. ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೇನಾದ್ರೂ ಓಕೆ ಅನ್ಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡ್ರಿ. ನಿಮ್ಮ ಒಪಿನಿಯನ್ ಏನಾದ್ರೂ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಇದೇ ರೀತಿ ನಮ್ಮ ಸಮಾಜದಾಗ ನಡೀತಾ ಇರೋ ಒಂದು ರಿಯಾಲಿಟಿನ ನಿಮ್ ಮುಂದೆ ಇಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.